ಇತ್ತೀಚೆಗೆ ಒಳ ಮೀಸಲಾತಿ ಬಗ್ಗೆ ಒಂದಷ್ಟು ಹಲವಾರು ಗೊಂದಲಗಳನ್ನ ಸೃಷ್ಟಿ ಮಾಡ್ತಕ್ಕಂತ ಸಮಾಜ ಘಾತಕರು ನಮ್ಮ ಒಳಗಡೆನೆ ಇದ್ದುಕೊಂಡು ದಿಕ್ಕು ತಪ್ಪಿಸುವಂತಹ ಕೆಲವರು ಮಾಡ್ತಾ ಇದ್ದಾರೆ. ಹಾಗಾಗಿ ಮೀಸಲಾತಿಯನ್ನ ಅರ್ಥವನ್ನೇ ಮಾಡ್ಕೊಂಡಿಲ್ಲ ಈವರೆಗೆ. ಮೀಸಲಾತಿ ಅಂದ್ರೇನು, ಮೀಸಲಾತಿಯ ಯಾವ ಕಾರಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ನಮ್ಗೆ ತಂದು ಕೊಟ್ಟಿದ್ದಾರೆ ಅನ್ನೋದ ತೀವ್ರತೆನ ಇನ್ನೂ ಗೊತ್ತಿಲ್ಲ ಅಂತ ಕಾಣುತ್ತೆ ಸಹೋದರರಿಗೆ. ಹಾಗಾಗಿ ಮೀಸಲಾತಿಗೆ ಸಂಬಂಧಪಟ್ಟಂತಹ ಜಾತಿಗಳಿಗಷ್ಟೇ ಮೀಸಲಾತಿ ತಲುಪಬೇಕು, ಸಂವಿಧಾನಾತ್ಮಕವಾಗಿ ಅಸ್ಪೃಶ್ಯರಿಗೆ ಅಷ್ಟೇ ತಲುಪಬೇಕು. ಈಗ OBCಗಳೆಲ್ಲ SC ಪಟ್ಟಿಲಿ ಇದ್ದಾರೆ, ಆ ಪಟ್ಟಿಯಿಂದ ಹೊರಗಡೆ ಹೋಗ್ಬೇಕು ಅವರು. ಆಗ ಹೋದಾಗ ಸಮಗ್ರವಾಗಿ ಏನೆಲ್ಲ ತಲುಪಬೇಕು ಮೀಸಲಾತಿ ಅನ್ನೋ ವಿಚಾರ ಅದು ಸಂಪೂರ್ಣವಾಗಿ ಅಸ್ಪೃಶ್ಯರಾದಂತಹ ಕರ್ನಾಟಕದಲ್ಲಿ ಒಳಮಾದರಿಗೆ ತಲುಪ್ತದೆ. ಪ್ರತಿಯೊಬ್ಬರಿಗೂ ಈ ಭಾರತ ದೇಶದಲ್ಲಿ ಸಂವಿಧಾನದ ಮೂಲಕ ಪ್ರತಿಯೊಂದು ಜಾತಿ ವರ್ಗಕ್ಕೂ ಕೂಡ ಮೀಸಲಾತಿ ಇದೆ. ಆದ್ರೆ ಎಸ್ಪೆಷಲ್ ಆಗಿ ನಮ್ಮ ಅಸ್ಪೃಶ್ಯರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 15% ಮೀಸಲಾತಿಯನ್ನ ತಂದು ಕೊಟ್ಟಿದ್ದಾರೆ. 18% ಅಲ್ಲಿ ಮೀಸಲಾತಿಲಿ 3% ST ಕೊಟ್ಟೋಗ್ತದೆ. ಅವರು ಕೂಡ ಟಚಬಲ್ಸ್ STಯು ಕೂಡ ಟಚಬಲ್ಸ್. ಇನ್ನು ಅನ್ಟಚಬಲ್ಸ್ ನಾವು 15% ಅಲ್ಲಿ ಈಗ OBCಗಳು 4% ಅನುಭವಿಸ್ತಾ ಇದ್ದಾರೆ. ಅದನ್ನ ಯಾರು ಕೇಳ್ತಾ ಇಲ್ಲ ಯಾವುದೇ ಸಂಘಟನೆಯವರು. ಇದು ದುರಂತ ಇಡೀ ದೇಶದಲ್ಲಿ. ಅದಕ್ಕೋಸ್ಕರ ಇನ್ಮುಂದಾದ್ರೂ ಪ್ರಗತಿಪರರು ಮತ್ತೆ ಯಾರು ಸಂವಿಧಾನವನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡು ಬಾಬಾ ಸಾಹೇಬ್ರನ್ನ ಅರ್ಥ ಮಾಡ್ಕೊಂಡಿದಾರೋ ಅವ್ರು ದಯಮಾಡಿ ಇದಕ್ಕೆ ಹೋರಾಟ ಮಾಡಿ ಅಷ್ಟೇ ನಮ್ಗೆ ಆರ್ಥಿಕವಾಗಿ ಮುಂದುವರೆದು ಸಾಧ್ಯವಾಗುತ್ತೆ. ಈಗಿನ ಇದು ಯಾರ್ದೋ ಮಾತನ್ನ ಕೇಳ್ಕೊಂಡು ನಮ್ಮಲ್ಲಿ ಒಳ ಜಗಳ ಮಾಡ್ಕೊಂಡು ಇದು ಒಳ ಮೀಸಲಾತಿ ಹೋರಾಟ ಅಲ್ಲ, ಒಳ ಜಗಳದ ಹೋರಾಟದ ರೀತಿ ಸಮಾಜದಲ್ಲಿ ಬಿಂಬಿಸ್ತಾ ಇದೆ. ಅದಕ್ಕೆ ನಮ್ಗೆ ಎಲ್ಲರಿಗೂ ಕೂಡ ಎಡ ಇರ್ಬೋದು ಬಲ ಇರ್ಬೋದು ಎಲ್ಲರಿಗೂ ಇದು ಅವಮಾನಕಾರ. ದಯಮಾಡಿ ಎಲ್ಲ ಅರ್ಥ ಮಾಡ್ಕೊಳ್ಳಿ. ಮೀಸಲಾತಿ ಸಂಪೂರ್ಣ ನಾವು ಹಂಚ್ಕೋಬೇಕು. ಮೀಸಲಾತಿ ಏನ್ ಬಾಬಾ ಸಾಹೇಬ್ರು ತಂದ್ಕೊಟ್ಟಿದಾರ ಅದು ಸಂಪೂರ್ಣ ನಮ್ಮ ಪಾಲಾಗಬೇಕು, ಅದು ಬೇರೆಯವ್ರ ಪಾಲಾಗಕ್ಕೆ ಬಿಡಬಾರ್ದು. ಪರಿಶಿಷ್ಟ ಜಾತಿ ವರ್ಗದಲ್ಲಿ 4 ಸಮುದಾಯದ ಜನ 5 ಸಮುದಾಯದ ಜನ ಪರಿಶಿಷ್ಟ ಜಾತಿಗೆ ಸೇರ್ಕೊಂಡವ್ರ. ಅವರಲ್ಲಿ ಬೋವಿ, ಲಂಬಾಣಿ, ಕುರುವ, ಕರ್ಮ, ಪರ್ಚ ಮತ್ತೆ ವಡ್ಡಾರ ಇವರು ಹಿಂದುಳಿದ ವರ್ಗದಲ್ಲಿ ಸೇರ್ಕೋಬೇಕು. ಇವರು ಹಿಂದುಳಿದ ವರ್ಗ ಇವರು ಸೇರ್ಕೋಬೇಕು. ಇವರು ನಮ್ಮ ಸಮುದಾಯಕ್ಕೆ ಸೇರ್ಕೊಂಡು ಬಹಳ ಪ್ರಮುಖ ಹುದ್ದೆಗಳೇನವ ಅದನ್ನ ಕಬಳಿಸೋರು. ಅವರ ಪರ್ಸೆಂಟ್ 4% SC ST ಸೇರ್ಬೇಕ, SC ಸಮುದಾಯಕ್ಕೆ ಸೇರ್ಬೇಕಂತ ಈ ಮೀಸಲಾತಿ ಅವರು ತಿಂದಾಕವ್ರ. ಇದ್ರ ಬಗ್ಗೆ ಏನು ಹೋರಾಟಗಾರರು ಅಂತ ಏನ್ ಅನ್ಕೋತೀವಿ ಅವರು ಹೋರಾಟ ಮಾಡ್ಬೇಕು ಅನ್ನೋದನ್ನ ಈ ಮೂಲಕ ಹೇಳ್ತೇವೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಕಮಿಟಿಗೆ ನೀವು ಏನು ಈ ಸಮಿತಿಯಲ್ಲಿ ಏನು ಕೆಲಸ ಮಾಡ್ತಾ ಇದ್ರಿ, ಕೆಲಸ ಮಾಡೋ ಸಂದರ್ಭದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಜಿಯಾಲಜಿಕಲ್ ಅಥವಾ DNA ಆಧಾರದ ಮೇಲೆ ಇವರು ಸಮುದಾಯದ ಜನಕ್ಕೆ ಮೀಸಲಾತಿ ಕೊಡಿಸುವಂತ ಪ್ರಯತ್ನ ಆಗಬೇಕು. ಅದನ್ನ ನೀವು ಪರಿಗಣಿಸಬೇಕು. ಎರಡನೇದು ಇವರ ಕುಲಶಾಸ್ತ್ರೀಯ ಅಧ್ಯಯನ, ಇವರು ಹಿಂದೆಲ್ಲ ಏನಿತ್ತು ಈಗ ಏನ್ ಮಾಡ್ತಾ ಇದ್ದಾರೋ ಅಥವಾ ಇವರ ಸ್ಥಿತಿಗತಿಗಳ ಒಂದು ಸಮಗ್ರ ಚಿತ್ರಣ ಕುಲಶಾಸ್ತ್ರೀಯ ಅಧ್ಯಯನದ ಮೂಲಕ ಗೊತ್ತಾಗುತ್ತೆ. ಇವೆರಡು ಪಾಯಿಂಟ್ ಅನ್ನ ಮಾಡಬೇಕು. ಯಾವನೇ ಆಗ್ಲಿ ಕರ್ನಾಟಕದಲ್ಲೇ ಆಗ್ಲಿ ಇಡೀ ದೇಶದಲ್ಲೇ ಆಗ್ಲಿ ನಾವೇ ವಿಶೇಷವಾಗಿ ಪರಿಶಿಷ್ಟ ಜಾತಿಯವರ, ವಿಶೇಷವಾಗಿ ತಮಿಳುನಾಡಿನ ರಟ್ಟೈಮಲೆ, ನಮ್ಮ ಟಿ ಚೆನ್ನಯ್ಯ ಕರ್ನಾಟಕದವರು, ಡಾಕ್ಟರ್ BR ಅಂಬೇಡ್ಕರ್ ಅವರು ಇಡೀ ಮಾನವ ಜನಕ್ಕೆ ಅಥವಾ ಭಾರತೀಯರಿಗೆ ಮೀಸಲಾತಿ ಕೊಡಿಸ್ತಾರೋ ಅಂತಕ್ಕಂಥ ವಿಚಾರ ಹೇಳ್ತಾ